23 ನಿಮಿಷಗಳ ಭಾರತದ ಪ್ರಹಾರಕ್ಕೆ ಪಾಕಿಸ್ತಾನ ತತ್ತರಿಸಿ ಹೋಗಿದೆ. ಪಕ್ಕಾ ಪ್ಲಾನ್ ಮಾಡಿಕೊಂಡು ಭಾರತೀಯ ಸೇನೆ ಈ ದಾಳಿ ನಡೆಸಿದೆ. ಆ 23 ನಿಮಿಷಗಳ ಹೊಡೆತ ಪಾಕಿಸ್ತಾನ ಕನಸಲ್ಲೂ ಎಣಿಸಿರಲಿಲ್ಲ ಅಂತ ಹೇಟು ಬಿದ್ದಿದೆ. ಭಾರತದ ವಾಯುಪಡೆ ಅಟ್ಯಾಕ್ಗೆ ಪಾಕಿಸ್ತಾನ ಗಡಗಡ ಅಂತ ನಡುಗಿ ಹೋಗಿದೆ. ಕಣ್ಣು ಮುಚ್ಚಿ ತೆರೆಯೋದ್ರಲ್ಲಿ 9 ಉಗ್ರ ನೆಲೆಗಳು ಉಡೀಸಾಗೋಗಿತ್ತು. 100 ಉಗ್ರರನ್ನ ನರಕಕ್ಕೆ ಅಟ್ಟಿದ್ದು ಸೂಸೈಡ್ ಡ್ರೋನ್ಗಳು. 23 ನಿಮಿಷಗಳ ಆ ರೋಚಕ ದಾಳಿಯ ಇನ್ನಷ್ಟು ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದೆ. 9 ಉಗ್ರರ ಕ್ಯಾಂಪ್ಗಳನ್ನು ಟಾರ್ಗೆಟ್ ಮಾಡಿ ಭಾರತ ಉಡೀಸ್ ಮಾಡಿದ್ದು ಹೇಗೆ ಅನ್ನೋದರ ಡೀಟೇಲ್ಸ್ ಕೊಡ್ತಾರೆ. ಈ ಬಗ್ಗೆ ಜಗದೀಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜಗದೀಶ್, 9 ಟೆರರ್ ಕ್ಯಾಂಪ್ಗಳನ್ನು ಟಾರ್ಗೆಟ್ ಮಾಡಿ ಕ್ಷಣ ಮಾತ್ರದಲ್ಲೇ ಉಡಾಯಿಸಿದಂತಹ ಭಾರತೀಯ ಸೇನೆಯ ಪಕ್ಕಾ ಪ್ಲಾನ್ ಹೇಗಿತ್ತು? ಸೂಸೈಡ್ ಡ್ರೋನ್ಗಳ ಅಬ್ಬರ ಆ 23 ನಿಮಿಷದಲ್ಲಿ ನಡೆದಿದ್ದೇನು ಅನ್ನೋದರ ಸಂಪೂರ್ಣ ಡೀಟೇಲ್ಸ್ ಕೊಡೋದಾದ್ರೆ. ವಿಜಯ್, ಮಳೆ ನಿಂತ ಆದ್ಮೇಲೆ ಅದರ ಎಫೆಕ್ಟ್ ಏನು ಅಂತ ಹುಡುಕ್ತಾರಲ್ಲ, ಆ ರೀತಿಯಾಗಿ ಈಗಾಗಲೇ ಭಾರತ ಮಾಡಿರ್ತಕ್ಕಂತಹ ದಾಳಿಯ ನಂತರ ಯಾವ ರೀತಿಯಾಗಿ ಏನಂದ್ರೆ ಪಾಕಿಸ್ತಾನ ತತ್ತರಿಸಿ ಹೋಗಿದೆ, ಮತ್ತೆ ಅದಕ್ಕೆ ಕಾರಣ ಏನು ಅನ್ನುವಂತಹ ವಿಚಾರ ಈಗ ಹೊರಗಡೆ ಬರ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಚೀನಾದಿಂದ ಏನಂದ್ರೆ ಡಿಫೆನ್ಸ್ ಸಿಸ್ಟಮ್ ಅನ್ನ ಏನು ತಗೊಂಡಿತ್ತು ಪಾಕಿಸ್ತಾನ, ಆ ಪಾಕಿಸ್ತಾನ ತೆಗೆದುಕೊಂಡಿರ್ತಕ್ಕಂತಹ ಡಿಫೆನ್ಸ್ ಸಿಸ್ಟಮ್ ಅನ್ನ ಸಂಪೂರ್ಣವಾಗಿ ಮೊದಲು ಡೆಸ್ಟ್ರಾಯ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅದನ್ನ ಯಾವುದೇ ಕಾರಣಕ್ಕೂ ಸಹಿತ ಕಾರ್ಯಾಚರಣೆ ಮಾಡದೇ ಇರುವ ಹಾಗೆ ಏನಂದ್ರೆ ಮಾಡುವಂತದ್ದು ಭಾರತೀಯ ಸೇನೆ. ಅದಾದ್ಮೇಲೆ ನೇರವಾಗಿ ದಾಳಿಯನ್ನ ಮಾಡೋದಕ್ಕೆ ಶುರು ಮಾಡುತ್ತೆ. ಬರೋಬ್ಬರಿ 9 ನೆಲೆಗಳ ಮೇಲೆ ದಾಳಿಯನ್ನ ಮಾಡುವಂತಹ ಭಾರತ, ಅದು ಬ್ರಹ್ಮೋಸ್ ಆಗಿರ್ಬೋದು ಅಥವಾ ಸ್ಕಾಲ್ಫ್ ಆಗಿರ್ಬೋದು, ಅಂತಹ ಮಿಸೈಲ್ಸ್ ಗಳ ಮೂಲಕವಾಗಿ ದಾಳಿಯನ್ನ ಮಾಡಿರುವಂತಹ ಕಾರಣಕ್ಕಾಗಿ ಚೀನಾ ಕೊಟ್ಟಿರ್ತಕ್ಕಂತಹ ಆ ಡಿಫೆನ್ಸ್ ಸಿಸ್ಟಮ್ ಅನ್ನ ವರ್ಕ್ ಮಾಡದೇ ಇರೋ ರೀತಿಯಲ್ಲಿ ಏನಂದ್ರೆ ಮಾಡಿರ್ತಕ್ಕಂತಹ ಕಾರಣಕ್ಕಾಗಿ ಬರೋಬ್ಬರಿ 9 ನೆಲೆಗಳಲ್ಲಿ ಭಾರತ ನೇರವಾಗಿ ಹೋಗಿ ದಾಳಿಯನ್ನ ಮಾಡಿ ಆ 23 ನಿಮಿಷದಲ್ಲೇ ಬರೋಬ್ಬರಿ 100ಕ್ಕೂ ಹೆಚ್ಚು ಜನ ಉಗ್ರರನ್ನ ಸದೆಬಡಿಯುವಂತಹ ಕೆಲಸವನ್ನ ಮಾಡುತ್ತೆ. ಮತ್ತೆ ಯಾವುದೇ ಕಾರಣಕ್ಕೂ ಸಹಿತ ಭಾರತದ ಏನಂದ್ರೆ ಆಪರೇಷನ್ಗೆ ಒಂದ್ ಇಂಚಿತ್ತೂ ಸಹಿತ ಏನಂತಂದ್ರೆ ತೊಂದರೆ ಆಗೋದಿಲ್ಲ. ಅನ್ಕೊಂಡ ಹಾಗೆ ಎಲ್ಲವೂ ಸಹಿತ ಪ್ಲಾನ್ ಮಾಡಿರೋ ಹಾಗೆ ಏನು ತೆಗೆದುಕೊಂಡಿರ್ತಕ್ಕಂತಹ ಟಾರ್ಗೆಟ್ ಗಳ ಮೇಲೆ 0 ಪಿನ್ ಪಾಯಿಂಟ್ ಟಾರ್ಗೆಟ್ ಮೇಲೆ ದಾಳಿಯನ್ನ ಮಾಡಿ ವಾಪಸ್ ಬರುತ್ತೆ. ಹಾಗಾಗಿಯೇ ಭಾರತದ ಯಶಸ್ಸಿನ ಹಿಂದೆ ಆ ಚೀನಾದ ಏನಂದ್ರೆ ಡಿಫೆನ್ಸ್ ಸಿಸ್ಟಮ್ ಏನಿತ್ತಲ್ಲ, ಅದು ಯಾವುದೇ ಕಾರಣಕ್ಕೂ ಸಹಿತ ಕೆಲಸ ಮಾಡದೇ ಇರುವಂತಹ ಕಾರಣಕ್ಕಾಗಿ ಆಬ್ವಿಯಸ್ಲಿ ಚೀನಾದ ಯಾವುದೇ ಮಿಸೈಲ್ಸ್ ಆಗಲಿ ಅಥವಾ ಯಾವುದೇ ಏನಂದ್ರೆ ಡಿಫೆನ್ಸ್ ಸಿಸ್ಟಮ್ ಗಳಾಗಲಿ ಇನ್ನೂವರೆಗೂ ಸಹಿತ ಟೆಸ್ಟೆಡ್ ಅಲ್ಲ. ಅವು ಯಾವುದೇ ಕಾರಣಕ್ಕೂ ಸಹಿತ ಇಲ್ಲಿವರೆಗೂ ಸಹಿತ ಚೀನಾ ಹೇಳ್ಕೊಳ್ಳುತ್ತೆ ಮತ್ತೆ 5th ಜನರೇಷನ್ ವಿಮಾನ ಇದೆ, 6th ಜನರೇಷನ್ ಫೈಟರ್ ಜೆಟ್ ಗಳಿದಾವೆ ಅಂತ. ಆದ್ರೆ ಯಾವೂ ಸಹಿತ ಅಧಿಕೃತವಾಗಿ ಅವು ಟೆಸ್ಟೆಡ್ ಅಲ್ಲ. ಫಾರ್ ಎಕ್ಸಾಂಪಲ್ ನಮ್ದು S-400 ಇದೆ ಅಲ್ಲ, ಆ S-400 ಟೆಸ್ಟೆಡ್. ನಮ್ದು ಆಕಾಶ್ ಇದೆ, ಆಕಾಶ್ ಡಿಫೆನ್ಸ್ ಸಿಸ್ಟಮ್, ಅದು ಟೆಸ್ಟಿಂಗ್ ಆಗಿರುವಂತದ್ದು, ಅದರಲ್ಲಿ ಅಕ್ಯುರೇಟ್ ಆಗಿರೋ ಸಕ್ಸಸ್ ರೇಟ್ ಅನ್ನು ತೋರಿಸಿರುವಂತದ್ದು. ಆದ್ರೆ ಚೀನಾದ ಹತ್ರ ಇರುವಂತಹ ಡಿಫೆನ್ಸ್ ಸಿಸ್ಟಮ್ ಏನಿದೆ ಅದು ಯಾವುದೋ ಕಾರಣಕ್ಕೂ ಸಹಿತ ಎಲ್ಲೂ ಟೆಸ್ಟಿಂಗ್ ಆಗಿರೋದಲ್ಲ, ಮತ್ತೆ ಅದರ ಅಕ್ಯುರೇಸಿ ಸಹಿತ ಏನಂತಂದ್ರೆ ಎಲ್ಲೂ ದೇಶದ ಮುಂದೆ ಆಗಲಿ ಅಥವಾ ವಿಶ್ವದ ಮುಂದ್ಗಡೆ ಆಗಲಿ ತೋರಿಸಿರುವಂತದ್ದಲ್ಲ. ಅಂತಹ ಡಿಫೆನ್ಸ್ ಸಿಸ್ಟಮ್ ಅನ್ನ ಇಟ್ಕೊಂಡು ಪಾಕಿಸ್ತಾನ ಭಾರತದ ಮೇಲೆ ದಾಳಿಯನ್ನ ಮಾಡೋದಕ್ಕೆ ಅಥವಾ ಭಾರತದ ಮಿಸೈಲ್ಸ್ ಗಳನ್ನ ತಡೆಯೋದಕ್ಕೆ ಹೋಗಿತ್ತಲ್ಲ, ಆ ಕಾರಣಕ್ಕಾಗಿಯೇ ಚೀನಾದ ಮಾನ ಮರ್ಯಾದೆ ಇಡೀ ವಿಶ್ವದ ಮುಂದ್ಗಡೆ ಏನಂದ್ರೆ 3 ಕಾಸಿಗೆ ಹರಾಜಾಗಿರುವಂತದ್ದು. ತಮ್ಮ ಡಿಫೆನ್ಸ್ ಸಿಸ್ಟಮ್ ಯಾವ ರೀತಿಯಾಗಿದ್ದಾವೆ ಅನ್ನುವಂಥದ್ದು. ಮತ್ತೊಂದು ಕಡೆಗೆ ಪಾಕಿಸ್ತಾನ ಚೀನಾದ ಮೇಲೆ ನಂಬ್ಕೊಂಡು ಕುಂತಿತ್ತಲ್ಲ, ಚೀನಾದ ಡಿಫೆನ್ಸ್ ಸಿಸ್ಟಮ್ ಗಳ ಮೇಲೆ ಯಾವುದೇ ಕಾರಣಕ್ಕೂ ಏನೂ ಆಗೋದಿಲ್ಲ, ಭಾರತ ಎಷ್ಟೇ ಮಿಸೈಲ್ಸ್ ಗಳಾಗಲಿ ಅಥವಾ ಏನಂದ್ರೆ ಎಷ್ಟೇ ಡ್ರೋನ್ ಗಳ ಹಾರಿಸಿದ್ರು ಸಹಿತ ಏನೂ ಆಗೋದಿಲ್ಲ ಅನ್ನುವಂಥದ್ದು. ಅದು ಈ ಬಾರಿಯ ಆಪರೇಷನ್ ಸಿಂಧೂರ್ ನಲ್ಲಿ ಫೇಲ್ಯೂರ್ ಆಗಿರುವಂತದ್ದು. ಹಾಗಾಗಿ ಭಾರತದ ಪ್ಲಾನ್ ಯಾವ ರೀತಿ ಇತ್ತು ಅಂದ್ರೆ ಫಸ್ಟ್ ಅವರ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಸಂಪೂರ್ಣವಾಗಿ ಡೆಸ್ಟ್ರಾಯ್ ಮಾಡಬೇಕು, ತದನಂತರ ನಮ್ಮ ಅಟ್ಯಾಕಿಂಗ್ ಇರಬೇಕು. ಅಟ್ಯಾಕಿಂಗು ಸಹಿತ ಯಾವ ರೀತಿಯಾಗಿರ್ಬೇಕು ಅಂದ್ರೆ ಟಾರ್ಗೆಟೆಡ್, ಪಿನ್ ಪಾಯಿಂಟ್ ಟಾರ್ಗೆಟೆಡ್ ಗಳಾಗಿರ್ಬೇಕು. ಆ ಎಲ್ಲದರಲ್ಲೂ ಸಹಿತ ಭಾರತ ಸಕ್ಸಸ್ ಆಗಿರುವಂತದ್ದು. ಹಾಗಾಗಿ ಈಗ ಎಲ್ಲಾ ರೀತಿಯ ಪಾಕಿಸ್ತಾನದ ಫೇಲ್ಯೂರ್ಗೆ ಇರುವಂತಹ ಮಾಹಿತಿಗಳು ಸ್ವತಃ ಪಾಕಿಸ್ತಾನ ಮತ್ತೆ ಚೀನಾದಿಂದ ಬರ್ತಾ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ಜಗದೀಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.